ಓಕೆ. ಸಿಎಂ ಅವ್ರನ್ನ ಭೇಟಿ ಆಗಿದ್ದೀರಾ, ಹ್ಮ್. ಅದ್ರ ಡಿ.ಸಿ.ಎಂ ಅವ್ರನ್ನೆಲ್ಲ ಕೂಡ ಭೇಟಿ ಆಗಿದ್ದೀರಾ, ಫೋನ್ ಎಲ್ಲ ಮಾಡಿದ್ರು ಅಂತ ಅನ್ಸುತ್ತೆ. ಸೊ ಮುಂದಿನ ದಿನಗಳಲ್ಲಿ ಗಿಲ್ಲಿ ಅವರು ಪಾಲಿಟಿಕ್ಸ್‌ಗೆ ಎಂಟ್ರಿ ಕೊಡ್ತಾರಾ ಅಂತ? ಇಲ್ಲ ಇಲ್ಲ. ಅದೇ ಈಗಲೇ ಹೇಳಿದ್ನಲ್ಲ ಹ, ಜಸ್ಟ್ ಹ. ಈಗ ಆ ಪ್ರಪಂಚನೇ ಬೇರೆ ನೋಡ. ಈಗ ರಾಜಕೀಯ ಅಂದ್ಮೇಲೆ ಹ್ಮ್. ಆ ರಾಜಕಾರಣನೇ ಬೇರೆ ಪ್ರಪಂಚ ಅದು. ಹ್ಮ್ ಹ್ಮ್ ಅದ್ರ ಬಗ್ಗೆ ನಂಗೆ ಈಗ ಸಿನಿಮಾ ಆದ್ರೆ ಓಕೆ, ಅದ್ರಲ್ಲಿ ನಾನು ಕೆಲಸ ಮಾಡೋನಿ ಹ್ಮ್. ಏನೋ ಒಂದು 10% ಆದ್ರೂ ಅದ್ರ ಬಗ್ಗೆ ಒಂಚೂರು ನಾಲೆಡ್ಜ್ ಇದೆ. ಹ್ಮ್. ಏನೋ ಬಂದ್ರುವೆ ಯಾರಾದ್ರೂ ಹಿಂಗೆ ಆಕ್ಟಿಂಗ್ ಮಾಡೋ ನಮ್ ಸಿನಿಮಾದಲ್ಲಿ ಅಂದ್ರು ಈ ಪಾತ್ರ ನಾನು ಮಾಡ್ಬೋದು, ಈ ಪಾತ್ರ ನಾನು ಮಾಡಬಾರ್ದು ಅನ್ನೋದು ಒಂದು ನಾಲೆಡ್ಜ್ ಇರ್ತದೆ. ಹ್ಮ್. ರಾಜಕೀಯ ಅಂದ್ರೆ ಅದಕ್ಕೂ ನನಗೂ ಅದ್ರಲ್ಲಿ ಜೀರೋ. ನನಗೂ ಹ್ಮ್. 1% ಗೊತ್ತಿಲ್ಲ ಅದೇನು ಹೆಂಗೆ ಅಂತ. ರಾಜಕೀಯ ಆ ಪ್ರಪಂಚಕ್ಕೆ ಹೊಸಬ ನಾನು. ಹ್ಮ್. ಅಲ್ಲಿಗೆ ಏನಾರ ಹೋದ್ರೆ ಹ್ಮ್. ಈಗ ಏನು ಗೊತ್ತಿಲ್ದೇನೆ ಮಾಡಕ್ ಆಗಲ್ವಲ್ಲ ನಾನು ಏನುವೆ. ಹ್ಮ್. ಈಗ ಯಾವ್ದಾರ ಒಂದ್ ಕೆಲ್ಸ ಹ್ಮ್. ಅಟ್ಲೀಸ್ಟ್ ಅದ್ರ ಬಗ್ಗೆ ಒಂದ್ 30% ಆದ್ರೂ ನಾಲೆಡ್ಜ್ ಇರ್ಬೇಕಲ್ಲ ಹ್ಮ್ 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 ಅಲ್ವಾ. ಹ್ಮ್. ಆ ನಾಲೆಡ್ಜ್ ಇದ್ದಾಗ ಏನೋ ಒಂದ್ ಮೂವ್ ಮಾಡ್ಬೋದು. ಈಗ ಈ ಗಾಡಿ ನಾನು ನಿಮ್ಗೆ ಕೊಟ್ಬಿಟ್ಟು ಗಾಡಿ ಓಡ್ಸಕ್ಕೆ ಬರಲ್ಲ, ಈ ಗಾಡಿ ಕೊಟ್ಬಿಟ್ಟು ನೀವು ಓಡಿಸಿ ಅಂದ್ರೆ ನಾನು ಓಡಿಸ್ಕೊಯ್ತೀನಿ ಅಂದ್ರೆ ಎಲ್ಲಾರ ಹೋಗಿ ಬಿದ್ದು ಬಿಡ್ತೀರಾ ಅಷ್ಟೇ. ಹೌದು, ನಿಮ್ಗೆ 100%. ಒಂದು 30% ಅಟ್ಲೀಸ್ಟ್ ಟಚರ್ ಗೇರ್ ಹಾಕೋದಾದ್ರೂ ಗೊತ್ತಿದ್ರೆ ಅಟ್ಲೀಸ್ಟ್ ಮೂವ್ ಮಾಡ್ತೀರಾ ಗಾಡಿಯ. ಹ್ಮ್. ಆಮೇಲೆ ಇನ್ನೊಂದ್ ಚೂರು ಮೂವ್ ಮಾಡಿ ಕಲ್ತ್ಕೋಬಹುದು Okay. ಹಂಗೆ. ಏನ್ ಹೇಳಿದ್ರು ಸಿಎಂ ಸರ್ ಮತ್ತೆ ಡಿ.ಸಿ.ಎಂ ಅವರೆಲ್ಲ ಏನು? ಸಿಎಂ ಸರ್ ಮಾತಾಡ್ಸಿದ್ರು ಚೆನ್ನಾಗಿ. ಹ್ಮ್. ಯಾವ ಊರು, ಏನು ಅಪ್ಪ ಏನ್ ಕೆಲಸ ಮಾಡ್ತಾರೆ, ಹ್ಮ್. ಏನು ಪಾಪ್ಯುಲಾರಿಟಿ ಚೆನ್ನಾಗಿ ಸಿಕ್ಕದೆ ನಿನ್ಗೆ, ಹ್ಮ್. ಚೆನ್ನಾಗಿ ಹಳ್ಳಿ ಹುಡುಗ ಅಂತೆಲ್ಲ ಹ್ಮ್. ಹೇಳಿದ್ರು. ಹ್ಮ್. ಅದಾದ್ಮೇಲೆ ಡಿ.ಸಿ.ಎಂ ಸರ್ ಅವರು ಕರೆಸ್ಕೊಂಡು ಹ್ಮ್. ಒಂದ್ 5 ನಿಮಿಷ, ಒಂದ್ 5-10 ನಿಮಿಷ ಲೇಟ್ ಆದ್ರೂ ಪಾಪ ಅವ್ರು ಎಷ್ಟು ಸಿಂಪಲ್ ಅಂತ ಅವಾಗ ಗೊತ್ತಾಯ್ತು ಹ್ಮ್. ಡಿ.ಸಿ.ಎಂ ಸರ್.